ಕಿಚ್ಚ ಸುದೀಪ್ ಅವರ ಕಾಸ ಅಕ್ಕನ ಮಗ ಸಂಚಿತ್ ಸಂಜೀವ್ ಅವರು ಫಸ್ಟ್ ಟೈಮ್ ಹೀರೋ ಆಗಿ ಆಕ್ಟಿಂಗ್ ಮಾಡಿರುವ ಮ್ಯಾಂಗೋ ಪಚ್ಚ ಮೂವಿ ರಿಲೀಸ್ ಆಗಿ ಎಲ್ಲ ಕಡೆ ಹೌಸ್ಫುಲ್ ಆಗಿ ಓಡ್ತಾ ಇದ್ದು ಬಾಕ್ಸ್ ಆಫೀಸ್ ಅಲ್ಲಿ ಡೀಸೆಂಟ್ ಆಗಿ ಒಳ್ಳೆಯ ಕಲೆಕ್ಷನ್ ಕೂಡ ಮಾಡ್ತಾ ಇದೆ. ಈ ಸಂದರ್ಭದಲ್ಲಿ ರೀಸೆಂಟ್ ಆಗಿ ಸುದೀಪ್ ಅವರಿಗೆ ಪತ್ರಕರ್ತರೊಬ್ಬರು ಏನ್ ಸರ್ ನೆಪೋಟಿಸಮ್ ಮಾಡ್ತಾ ಇದ್ದೀರಾ ಅಂತ ಕ್ವಶನ್ ಮಾಡ್ತಾರೆ. ಫಸ್ಟ್ ಟೈಮ್ ನಮ್ಮ ಕನ್ನಡ ಫಿಲಂ ಇಂಡಸ್ಟ್ರಿಯಲ್ಲಿ ನೆಪೋಟಿಸಮ್ ಬಗ್ಗೆ ಬಂಡ ಧೈರ್ಯ ಮಾಡಿ ನೇರವಾಗಿ ಕ್ವಶನ್ ಮಾಡಿದ ಮೊದಲ ಪ್ರಶ್ನೆ ಇದಾಗಿರುತ್ತೆ. ಅದಕ್ಕೆ ಸುದೀಪ್ ಅವರು ಕೊಟ್ಟ ಉತ್ತರ ವೈರಲ್ ಆಗಿ ಕೆಲವು ಟಿವಿ ಮೀಡಿಯಾ ಮತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಅದನ್ನು ಒಂದಿಷ್ಟು ನೆಗೆಟಿವ್ ಆಗಿ ತಗೊಂಡು ಹೋಗುವ ಪ್ರಯತ್ನ ಕೂಡ ಮಾಡ್ತಾರೆ. ಹಾಗಾದ್ರೆ ನಮ್ಮ ಫಿಲಂ ಲ್ಯಾಂಡಲ್ಲಿ ನೆಪೋಟಿಸಮ್ ನಿಜವಾಗ್ಲೂ ಇದೆಯಾ? ಇಲ್ಲಿ ತನಕ ನೆಪೋಟಿಸಮ್ ಯಾರ್ಯಾರು ಮಾಡಿದ್ದಾರೆ, ಯಾರ್ಯಾರು ಮಾಡಿಲ್ಲ, ಇನ್ನು ಈ ನೆಪೋಟಿಸಮ್ ಬಗ್ಗೆ ಮೊದಲಾದ ಎ ಟು ಜೆಡ್ ಇರುವ ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಎಲ್ಲಿ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನೀವು ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದರೆ ಈ ಕೂಡಲೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಒತ್ತಿ. ಈ ವಿಡಿಯೋಗೆ ಮಿಸ್ ಮಾಡದೆ ಒಂದು ಲೈಕ್ ಕೊಡಿ. ಅಷ್ಟಕ್ಕೂ ಈ ನೆಪೋಟಿಸಮ್ ಏನು ಅನ್ನೋದನ್ನು ಮೊದಲು ನೋಡೋಣ. ಸಿಂಪಲ್ ಆಗಿ ಹೇಳಬೇಕು ಅಂದರೆ ಅಚ್ಚ ಕನ್ನಡದಲ್ಲಿ ಇದನ್ನು ಸ್ವಜನ ಪಕ್ಷಪಾತ ಅಂತಾರೆ. ಫಿಲಂ ಇಂಡಸ್ಟ್ರಿಯಲ್ಲಿ ತಮ್ಮ ಮಕ್ಕಳನ್ನು ಅಥವಾ ತಮ್ಮ ಆಪ್ತರ ಮಕ್ಕಳನ್ನು ಅಥವಾ ಇನ್ಯಾರೋ ತಮ್ಮ ಸಂಬಂಧಿಕರಿಗೆ ಈಸಿಯಾಗಿ ಫಿಲಂ ಇಂಡಸ್ಟ್ರಿಯಲ್ಲಿ ಸಿನಿಮಾ ಆಫರ್ಗಳು ಸಿಗುವಂತೆ ಮಾಡೋದು ಮತ್ತು ಅದಕ್ಕೆ ಅಡ್ಡಿಯಾಗುವ ಸಿಮಿಲರ್ ಟ್ಯಾಲೆಂಟ್ಗಳನ್ನು ತುಳಿದು ತಮ್ಮವರು ಮಾತ್ರ ಸಕ್ಸಸ್ ಆಗುವಂತೆ ಮಾಡುವುದು ಎನ್ನುವ ಅರ್ಥ ಕೂಡ ಬರುತ್ತೆ. ಆಲ್ರೆಡಿ ಫಿಲಂ ಲ್ಯಾಂಡಲ್ಲಿ ವೆಲ್ ಸೆಟ್ಲ್ಡ್ ಆಗಿ ಹೆಸರು ಮಾಡಿರುವ ಆ್ಯಕ್ಟರ್ಸ್, ಡೈರೆಕ್ಟರ್ಸ್, ಪ್ರೊಡ್ಯೂಸರ್ಸ್ ಮಾತ್ರ ಈ ಥರ ಮಾಡೋಕ್ಕೆ ಸಾಧ್ಯ ಇರುತ್ತೆ. ಹಾಗೂ ಅವರು ಈಸಿಯಾಗಿ ತಮಗೆ ಬೇಕಾದವರನ್ನು ದೊಡ್ಡ ಮಟ್ಟದಲ್ಲಿ ಹೀರೋ, ಹೀರೋಯಿನ್ ಮತ್ತು ನಿರ್ದೇಶಕರುಗಳಾಗಿ ಲಾಂಚ್ ಮಾಡಬಹುದು. ಇಂಥವರ ಮಕ್ಕಳು, ಇಂಥವರ ಸಂಬಂಧಿಕರು ಅಂತ ಮುಂದೆ ಕೂಡ ಕಂಟಿನ್ಯೂ ಆಗಿ ಅವರಿಗೆ ಒಂದಿಷ್ಟು ಸಿನಿಮಾಗಳು ಸಹ ಸಿಗ್ತವೆ. ಇಂತಹ ಆರೋಪಗಳು ಕಾಮನ್ ಆಗಿ ಎಲ್ಲ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಇದ್ದೇ ಇರ್ತವೆ. ಇದು ಒಂದಿಷ್ಟು ದೊಡ್ಡದಾಗಿ ಬೇರು ಬಿಟ್ಟು ಹೆಚ್ಚು ಸುದ್ದಿಯಾಗೋದು ನಮ್ಮ ಬಾಲಿವುಡ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ಮಾತ್ರ, ಮತ್ತು ಇದು ಅಲ್ಲಿಗೆ ಸೂಕ್ತವಾದ ಪದ ಕೂಡ ಹೌದು. ಹಾಗೆ ಇದು ಮೊದಲು ಪ್ರಾರಂಭವಾಗಿದ್ದು ಕೂಡ ಬಾಲಿವುಡಲ್ಲೇ. ನನಗೆ ಅನಿಸಿದ ಮಟ್ಟಿಗೆ ಈ ಪದ ನಮ್ಮ ಕನ್ನಡ ಫಿಲಂ ಇಂಡಸ್ಟ್ರಿಗೆ ಅಷ್ಟೊಂದು ಅನ್ವಯಿಸುವುದಿಲ್ಲ. ಈಗ ಸುದೀಪ್ ಅವರ ಸ್ಟೇಟ್ಮೆಂಟ್ಗೆ ಬರೋಣ. ಈ ಕ್ವಶನ್ ನೀವು ಶಿವಣ್ಣ ಅವರಿಗೆ ಯಾಕೆ ಕೇಳಲಿಲ್ಲ, ನನಗೆ ಯಾಕೆ ಕೇಳ್ತಾ ಇದ್ದೀರಾ? ಮುಂಬೈಯಲ್ಲಿ ಹುಟ್ಟಿರೋ ನೆಪೋಟಿಸಮ್ ಇಲ್ಲಿ ಯೂಸ್ ಮಾಡಬೇಡಿ. ನಮ್ಮ ಕರ್ನಾಟಕದಲ್ಲಿ ನಿಜವಾಗ್ಲೂ ಟ್ಯಾಲೆಂಟ್ ಇದ್ದರೆ ಮಾತ್ರ ಬೆಳೆಯೋಕ್ಕೆ ಸಾಧ್ಯ. ಅದೇ ಕಾರಣಕ್ಕೆ ಶಿವಣ್ಣ ಹಾಗೂ ಪುನೀತ್ ರಾಜ್ಕುಮಾರ್ ದೊಡ್ಡ ಸ್ಟಾರ್ಗಳಾಗಿ ನಮ್ಮ ಎಲ್ಲರಿಗೂ ಸ್ಫೂರ್ತಿಯಾದರು ಅಂತ ಸ್ಟೇಟ್ಮೆಂಟ್ ಕೊಡ್ತಾರೆ. ಇದನ್ನು ಒಂದಿಷ್ಟು ತಿರುಚಿ ಡಾಕ್ಟರ್ ರಾಜ್ಕುಮಾರ್ ಫ್ಯಾಮಿಲಿಯಿಂದನೇ ನೆಪೋಟಿಸಮ್ ಸ್ಟಾರ್ಟ್ ಆಯಿತು ಅಂತ ಸುದೀಪ್ ಅವ್ರು ಹೇಳೋರೆ ಅಂತ ವೈರಲ್ ಆಗಿ ಸೋಷಿಯಲ್ ಮೀಡಿಯಾಗಳಲ್ಲಿ ನೆಗೆಟಿವ್ ಪೋಸ್ಟ್ ಮತ್ತು ಟ್ರೋಲ್ಸ್ ಜಾಸ್ತಿ ಆಗ್ತವೆ. ಹೌದು, ಸುದೀಪ್ ಅವರ ಮಗಳು ಸಾನ್ವಿ ಅವರಿಗೆ ಗಾಯನದಲ್ಲಿ ಇಂಟ್ರೆಸ್ಟ್ ಇದೆ. ಅದನ್ನು ಅವರು ಕಲಿತು ರೂಢಿ ಮಾಡಿಕೊಂಡು ಕಷ್ಟಪಟ್ಟು ಈಗ ಒಬ್ಬರು ಸಿಂಗರ್ ಆಗೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಅವರ ಹಾಡುಗಾರಿಕೆ ಚೆನ್ನಾಗಿದ್ದರೆ ಮಾತ್ರ ಮುಂದೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಅವರು ಉಳಿತಾರೆ, ಇಲ್ಲಾಂದರೆ ಇಲ್ಲ. ಹಾಗೆ ಸಂಚಿತ್ ಸಂಜೀವ್ ಅವರು ಏನು ಸಡನ್ ಆಗಿ ಡೈರೆಕ್ಟ್ ಆಗಿ ಹೀರೋ ಆಗಿ ಬರ್ತಾ ಇರೋದೇನಲ್ಲ. ಕಳೆದ 12 ವರ್ಷಗಳಿಂದ ಸುದೀಪ್ ಅವರ ಜೊತೆಗೇ ಇದ್ದು ಅವರು ಹೆಚ್ಚಿನ ಸಿನಿಮಾಗಳಲ್ಲಿ ಅಸಿಸ್ಟೆಂಟ್ ಆಗಿ, ಅಸೋಸಿಯೇಟ್ ಡೈರೆಕ್ಟರ್ ಆಗಿ, ಒಬ್ಬ ರೈಟರ್ ಆಗಿ ತೆರೆ ಮೇರೆಯಲ್ಲಿ ವರ್ಕ್ ಮಾಡ್ತಾನೆ ಇದ್ದಾರೆ. ಅವರು ಆ್ಯಕ್ಟಿಂಗ್ ಮಾಡುವ ಕನಸಿಗಾಗಿ 10 ವರ್ಷಗಳಿಂದ ಹಾಕಿರುವ ಪರಿಶ್ರಮಗಳ ಫಲನೇ ಇವತ್ತಿನ ಮ್ಯಾಂಗೋ ಪಚ್ಚ. ಇವರದು ಕೂಡ ಆ್ಯಕ್ಟಿಂಗ್ ಚೆನ್ನಾಗಿದ್ದರೆ ನಮ್ಮ ಕನ್ನಡ ಪ್ರೇಕ್ಷಕರು ಒಪ್ಪಿಕೊಂಡರೆ ಫಿಲಂ ಇಂಡಸ್ಟ್ರಿಯಲ್ಲಿ ಉಳಿತಾರೆ, ಇಲ್ಲಾಂದರೆ ಇಲ್ಲ, ಮತ್ತೆ ತೆರೆಮರೆಗೆ ಹೋಗ್ತಾರೆ ಅಷ್ಟೇ. ಹೀಗಾಗಿ ಇಲ್ಲಿ ನೆಪೋಟಿಸಮ್ ಎನ್ನುವ ಪ್ರಶ್ನೆಯೇ ಹುಟ್ಟಲ್ಲ. ಹಾಗೆ ಒಂದು ವೇಳೆ ನೆಪೋಟಿಸಮ್ ಇದ್ದಿದ್ದೇ ಆದರೆ ಫಿಲಂ ಇಂಡಸ್ಟ್ರಿಗೆ ಬಂದ ಎಷ್ಟೋ ಸ್ಟಾರ್ಗಳ ಮಕ್ಕಳು ಕೂಡ ಇವತ್ತು ದೊಡ್ಡ ಸ್ಟಾರ್ಗಳಾಗಿ ಕನ್ನಡ ಫಿಲಂ ಇಂಡಸ್ಟ್ರಿನ ರೂಲ್ ಮಾಡಬೇಕಿತ್ತು. ಆದರೆ ಎಷ್ಟೋ ವರ್ಷಗಳಿಂದ ಸೀರಿಯಲ್ ಮತ್ತು ಫಿಲಂ ಇಂಡಸ್ಟ್ರಿಗಳಲ್ಲಿ ಸೈಕಲ್ ಹೊಡೆದವರೇ ತಮ್ಮ ಸತತ ಪರಿಶ್ರಮಗಳಿಂದ ಇವತ್ತು ನಮ್ಮ ಸಿನಿಮಾ ಇಂಡಸ್ಟ್ರಿನ ರೂಲ್ ಮಾಡ್ತಾ ಇದ್ದಾರೆ. ಹೀಗೆ ಒಂದಿಷ್ಟು ನೆಗೆಟಿವ್ ಸ್ಪ್ರೆಡ್ ಆಗ್ತಾ ಇದ್ದಂತೆ ಬುದ್ಧಿವಂತರಾದ ನಮ್ಮ ಸುದೀಪ್ ಅವರು ತಮ್ಮ ಆತ್ಮೀಯರೇ ಆದ ಸಂಚೂರು ಸ್ಟಾರ್ ಶಿವಣ್ಣ ಅವರನ್ನೇ ಮ್ಯಾಂಗೋ ಪಚ್ಚ ಮೂವಿ ನೋಡಲು ಇನ್ವೈಟ್ ಮಾಡ್ತಾರೆ. ಆಗ ಎದುರಾಗುವ ಪತ್ರಕರ್ತರಿಗೆ ಸರಿಯಾದ ಉತ್ತರ ನೀಡುವ ಶಿವಣ್ಣ ಅವರು ಸುದೀಪರ ಪರವಾಗಿಯೇ ಮಾತಾಡಿ ಸುದೀಪ್ ಹೇಳಿರುವುದು ಸರಿಯಾಗಿದೆ ಎಂದಾಗಲೇ ಎಲ್ಲ ನೆಗೆಟಿವ್ ಟಾಕ್ ಮತ್ತು ಸ್ಟೇಟ್ಮೆಂಟ್ಗಳಿಗೆ ಬ್ರೇಕ್ ಇದ್ದಂತೆ ಆಗುತ್ತೆ. ನೆಪೋಟಿಸಮ್ ಬಗ್ಗೆ ಇನ್ನೂ ಮಾತಾಡೋದು ತುಂಬ ಇದೆ, ಆದರೆ ಅದರ ಬಗ್ಗೆ ಶೀಘ್ರದಲ್ಲೇ ಒಂದು ವಿಡಿಯೋ ಮಾಡುವೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್.